ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಕ್ರಿಸ್ಪಿ ಕಾರ್ನ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 2 ಜೋಳ ತಗೊಂಡು ಬಿಡಿಸ್ಕೊಂಡಿದ್ದೀನಿ. ಈಗ ಇದು ನೀರಲ್ಲಿ ಹಾಕಿ ಬೇಯಿಸಬೇಕು ಒಂದು 5 ನಿಮಿಷ. ಈಗ ನಾನು ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟು 1 ಬಟ್ಲಾಗುವಷ್ಟು ನೀರು ಹಾಕಿದ್ದೀನಿ. ಆ ನೀರಿಗೆ ಈ ಕಾರ್ನ್ ಹಾಕ್ಕೊಳ್ಳೋಣ. ಈ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 3/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು 5 ನಿಮಿಷ ಕುದೀಲಿ. 5 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಈಗ 5 ನಿಮಿಷ ಆಗಿದೆ. ಇದು ಒಂದೇ ಒಂದು ಕುದಿ ಬರ್ತಾಯಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇದು ಸ್ಟೇರ್ ಮಾಡ್ಕೊಂಡು ಬರ್ತೀನಿ. ನೀರೆಲ್ಲ ಬಸ್ತು ಬಿಡ್ತೀನಿ. ನೀರೆಲ್ಲ ಬಸ್ಕೊಂಬಂದಿದ್ದೀನಿ. ಇದೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದಕ್ಕೆ 3/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ. 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ. ಅಕ್ಕಿ ಹಿಟ್ಟು 1 ಸ್ಪೂನ್ ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಗರಂ ಮಸಾಲ 1/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 3 ಹಸಿಮೆಣಸಿನಕಾಯಿ ಈ ಥರ ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಬೇಕಾಗುತ್ತೆ. ಫಸ್ಟು 1 ಸ್ಪೂನ್ ಹಾಕ್ಕೊಂಡು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟು ಮತ್ತು 1 ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಮುಂಚೆ ಹಾಕಿ ಕಲಸಿದ್ದೆ. ಮತ್ತು ಇನ್ನೊಂದು ಸ್ಪೂನ್ ಹಾಕ್ಕೊಳ್ತೀನಿ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಹಾಕ್ಕೊಳ್ಬೇಕು. ಆಗ ಕೋಟಿಂಗು ಚೆನ್ನಾಗಾಗುತ್ತೆ. ಈಗ ಇನ್ನೊಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೆಳಗಿನ ಮೇಲೆ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಂದೇ ಒಂದು ಸ್ವಲ್ಪ ನೋಡಿ, ಒಂಚೂರು ಇಷ್ಟೇಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ಒಂದು ಇಷ್ಟೇಷ್ಟು ನೀರು ಹಾಕ್ಕೊಂಡ್ರೆ ಎಲ್ಲದಕ್ಕೊಂದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಾಕು, ಜಾಸ್ತಿ ಇರಬೇಡ. ಈಗ ಇನ್ನೊಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು ಇದಕ್ಕೆ 2 ಸ್ಪೂನು ಕಾರ್ನ್ಫ್ಲೋರು, 2 ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಚೆನ್ನಾಗಿ ಕೋಟಿಂಗ್ ಆಗಬೇಕು ಒಟ್ಟಿನಲ್ಲಿ. ಅದಕ್ಕೆ ಫಸ್ಟ್ ಕಲಿಸ್ಬೇಕು, ತಿರ್ಗಾ ಹಾಕ್ಕೊಳ್ಬೇಕು. ಚೆನ್ನಾಗಿ ಕೋಟಿಂಗ್ ಆಗಿದೆ ನೋಡಿ. ಲಾಸ್ಟಲ್ಲಿ ಒಂದೇ 1 ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಕಲಿಸ್ಬಿಡಿ. ಒಟ್ಟು ಇದಕ್ಕೆ 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ನಾನು. ಇದಾಗಿದೆ. ಇವಾಗ ಇದು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ನಾನು ಸ್ಟವ್ ಅಂಟಿಸಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ. ಈಗ ಇದು ನಾವೇನು ಜೋಳ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕಾರ್ನ್, ಅದು ಹಾಕ್ಕೊಂಬಿಡೋಣ ಅಂತ. ಎಗ್ರುತ್ತೆ, ಸ್ವಲ್ಪ ದೂರ ಇರಬೇಕು. ಈ ಥರ ಎಗ್ರುತ್ತೆ. ಇಲ್ಲಾಂದರೆ ಮೇಲೆ ಒಂದು ತಟ್ಟೆ ಮುಚ್ಕೊಂಬಿಡಿ ಅಷ್ಟೇ. ನಾವು ಆ ಕಡೆಗೆ ತಿರುಗಿಸಿ ಫ್ರೈ ಮಾಡ್ಕೋಬೇಕು. ಒಂದು ಲಿಡ್ಡೇನ ಮುಚ್ಕೊಂಬಿಡಿ. ಈ ಥರ ಮಕ್ಕಳು ಎಗ್ರುತ್ತೆ ಇದು. ಇಲ್ಲ ಸ್ವಲ್ಪ ಮಕ್ಕ ದೂರ ಇಟ್ಕೊಂಡು ಹಾಕಬೇಕು. ಈಗ ಇದು ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ, ಕೆಂಬಣ್ಣಗೆ ಬಂದಿದೆ, ತೆಗಿತಾ ಇದ್ದೀನಿ. ಈಗ ಸೆಕೆಂಡ್ ಟ್ರಿಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ.
ಇದನ್ನು ಹಾಗೆ ಸುಟ್ಕೋಬೇಕು. ಒಡೆ ಸುಡ್ತೀವಲ್ವ ಆ ಕಡೆ ತಿರುಗಿಸಿ ಆ ಥರ ಸುಟ್ಕೋಬೇಕು ಇದನ್ನು. ಈಗ ಇದು ಕೂಡ ಆಗಿದೆ, ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಹಾಗೆ ಎಲ್ಲನೂ ಸುಟ್ಕೊಂಡು ಬರ್ತೀನಿ. ಕ್ರಿಸ್ಪಿ ಕಾರ್ನ್ ರೆಡಿ ಆಯಿತು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸ್ನ್ಯಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ರು ತುಂಬ ಖುಷಿಯಿಂದನೂ ತಿಂತಾರೆ. ಇದು ಈವ್ನಿಂಗ್ ಸ್ನ್ಯಾಕ್ಸು. ಟೇಸ್ಟ್ ನೋಡೋಣ, ಟೇಸ್ಟ್ ನೋಡೋಣ. ಚೆನ್ನಾಗಿದೆ. ಕಾರ್ನ್ ತಂದು ಬೇಯಿಸಿದ್ರೆ ಹಾಗೆ ಇಟ್ಟಿರ್ತೀವಲ್ಲ ಫ್ರಿಜ್ಜಲ್ಲಿ ಒಂದೊಂದು ಟೈಮು, ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈವ್ನಿಂಗ್ ಸ್ನ್ಯಾಕ್ಸ್ ಆಗು ಬೆಳೆಸ್ಬೋದು. ಯಾರಾದರೂ ನೆಂಟರು ಮನೆಗೆ ಬಂದ್ರೂ ಈ ಥರ ಎಲ್ಲ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿದೆ ಅಂದರೆ ತಿಂತಾನೆ ಇರೋಣ ಅನಿಸ್ತಾ ಇದೆ. ಚೆನ್ನಾಗಿದೆ.